ನಿಮ್ಮ ಹಳೆಯ ರಹಸ್ಯಗಳು ಹೊರಬಂದು ನಿಮಗೆ ಭಯ ಆಗಬಹುದು, ಮಾನಸಿಕ ಕಿರಿಕಿರಿ ಆಗಬಹುದು. ಹಾಗಾಗಿ ನಿಮ್ಮ ಗುಪ್ತ ವಿಚಾರಗಳು, ಗುಪ್ತ ಯೋಚನೆಗಳು, ಗುಪ್ತ ಪ್ರಶ್ನೆಗಳು ಬೇರೆಯವರ ಮುಂದೆ ಹೇಳಬಾರದು, ಹಂಚ್ಕೋಬಾರದು. ಹಂಚ್ಕೊಂಡ್ರೆ ಬರುವಂತ ದಿನಗಳಲ್ಲಿ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ರಿಂದ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಸಂಗಾತಿಯ ಬೆಂಬಲ ಇರುತ್ತೆ. ವೀಕ್ಷಕರೇ, ಕುಂಭರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ತಿಂಗಳಲ್ಲಿ ವಿಶೇಷತೆ ಏನಿದೆ, ಸ್ಪೆಷಲ್ ಏನುಂಟು, ಏನು ಒಂದು ವೈವಿಧ್ಯಮಯವಾಗಿ ನಿಮ್ಮ ಭವಿಷ್ಯ ಕೂಡಿದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡೋಣ. ಈ ತಿಂಗಳು ಶ್ರಾವಣ ಮಾಸ ತಿಂಗಳು ಹಬ್ಬಗಳ ಆಗರ ಅಂತ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಇರ್ತಕ್ಕಂಥ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ಮೊದಲಿಗೆ ನೋಡ್ಬಿಡೋಣ. ನೋಡಿ, 2ನೇ ತಾರೀಕು ಶ್ರಾವಣ ಶನಿವಾರ ಇರ್ತಕ್ಕಂಥದ್ದು. ಇನ್ನು 5ನೇ ತಾರೀಕು ಮಂಗಳ ಗೌರಿ ವ್ರತ ಆರಂಭ ಆಗುವಂಥದ್ದು. ಇನ್ನು 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರುವಂತದ್ದು. ಇನ್ನು 9ನೇ ತಾರೀಕು ನೂಲು ಹುಣ್ಣಿಮೆ, ರಕ್ಷಾ ಬಂಧನ ಕೂಡ ಇರುವಂತದ್ದು. ಇನ್ನು 11ನೇ ತಾರೀಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಇರುತ್ತೆ. 16ನೇ ತಾರೀಕು ಕೃಷ್ಣಾಷ್ಟಮಿ ಕೂಡ ಇರುವಂತದ್ದು. ಇನ್ನು 23ನೇ ತಾರೀಕು ಬೆನಕನ ಅಮಾವಾಸ್ಯೆ, ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಪ್ರಾರಂಭ ಆಗುತ್ತೆ. ಇನ್ನು 26 ಶ್ರವಣ ಗೌರಿ ವ್ರತ ಕೂಡ 26ನೇ ತಾರೀಕಿಗೆ ಇರುವಂತದ್ದು. ಇನ್ನು ಈ ತಿಂಗಳಲ್ಲಿ ಇರುವಂತಹ ಗ್ರಹಗಳ ಪ್ರಮುಖ ಬದಲಾವಣೆಗಳನ್ನು ನೋಡೋದಾದ್ರೆ 17ನೇ ತಾರೀಕು ಸೂರ್ಯ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. 21ನೇ ತಾರೀಕಿಗೆ ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ. 30ನೇ ತಾರೀಕಿಗೆ ಬುಧ ಕೂಡ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರುವಂತದ್ದು. ಇನ್ನು ಈ ತಿಂಗಳ ವಿಶೇಷತೆ ಆಗಿರುವಂತದ್ದು. ಇನ್ನು ಈ ಆಗಸ್ಟ್ ತಿಂಗಳಲ್ಲಿ ಕುಂಭ ರಾಶಿಯವರಿಗಿರ್ತಕ್ಕಂಥ ವಿಶೇಷವಾದ ಫಲಗಳು ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ತಕ್ಕಂಥದ್ದು. ಕುಂಭ ರಾಶಿಯ ಒಂದು ಮಿತ್ರ ರಾಶಿಗಳು ಬಂದು ವೃಷಭ, ಮಕರ, ಮೀನ ಆದ್ರೆ ಶತ್ರು ರಾಶಿ ಬಂದು ಮೇಷ, ಕಟಕ, ಸಿಂಹ ಆಗಿರ್ತಕ್ಕಂಥದ್ದು. ನೋಡಿ, ಈ ತಿಂಗಳಲ್ಲಿ ಅನೇಕ ವಿಶೇಷಕರವಾಗಿರ್ತಕ್ಕಂಥ ಫಲಗಳು ಇದಾವೆ. ಆದ್ರೆ ಅನೇಕ ವಿಶೇಷಕರವಾಗಿರ್ತಕ್ಕಂಥ ಫಲಗಳ ಜೊತೆಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಎಚ್ಚರಿಕೆಗಳ ಬಗ್ಗೆ ನಾವಿಲ್ಲಿ ಮಾತಾಡಬೇಕಾಗ್ತದೆ. ಆ ಎಚ್ಚರಿಕೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಎಚ್ಚರಿಕೆ ಯಾವುದು ಅಂತಂದ್ರೆ ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಒತ್ತಡ, ನಿಮ್ಮ ಮನೋವ್ಯಾಧಿ, ಮನಸ್ಸಿನಲ್ಲಿರುವಂತಹ ಚಿಂತೆ, ಮನುಷ್ಯನಲ್ಲಿರ್ತಕ್ಕಂಥ ಆತಂಕ, ಭಯ, ಇದರ ಬಗ್ಗೆ ನೀವು ಬಹಳಷ್ಟು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಯಾಕಂತಂದ್ರೆ ಆಗುವಂತ ಕೆಲಸಗಳ ಮೇಲೂ ಕೂಡ ಪರಿಣಾಮಗಳನ್ನ ಮಾಡಿಕೊಳ್ಳುವಂತ ಸಾಧ್ಯತೆ ಇರುತ್ತೆ ನಿಮ್ಮಲ್ಲಿರ್ತಕ್ಕಂಥ ಭಯ, ಆತಂಕ. ಅದಕ್ಕಾಗಿ ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಿದ್ರೆ ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ. ಏನಾಗುತ್ತೋ ಏನಿಲ್ಲೋ, ಜವಾಬ್ದಾರಿಗಳು ಜಾಸ್ತಿ ಇದೆ, ಈ ಜವಾಬ್ದಾರಿಗಳನ್ನ ನಾನು ಸರಿಯಾಗಿ ನಿಭಾಯಿಸ್ತೀನ, ನನ್ನ ಮೇಲೆ ಇರ್ತಕ್ಕಂಥ ಈ ಕೆಲಸವನ್ನ ನಾನು ಸರಿ ಮಾಡ್ಕೋತೀನ, ಈ ರೀತಿಯಾಗಿರ್ತಕ್ಕಂತಹ ಒಂದು ಚಿಂತೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಈ ವಿಚಾರದಲ್ಲಿ ಒಂದು ಪ್ಲಾನ್ ಅನ್ನುವಂಥದ್ದು ಬೇಕು, ತಾಳ್ಮೆ ಅನ್ನುವಂಥದ್ದು ಬೇಕು, ಶಿಸ್ತು ಅನ್ನುವಂಥದ್ದು ಬೇಕು, ಸಮಯ ಪ್ರಜ್ಞೆ ಅನ್ನುವಂಥದ್ದು ಬೇಕು. ಭಯ ಬೇಡ, ಆತಂಕ ಬೇಡ, ಧೈರ್ಯವಿರಲಿ. ಮತ್ತೆ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಮಾಡಿದ್ರೆ ಒಳ್ಳೆಯದು. ಇನ್ನು ಭವಿಷ್ಯದ ಯೋಜನೆಗಳ ಬಗ್ಗೆ ಆರಂಭ ಆಗತ್ತೆ. ಏನೋ ಒಂದು ಚಿಂತೆ ಇರುತ್ತಲ್ಲ, ಆ ಚಿಂತೆ ಸ್ವಲ್ಪ ಹಂತ ಹಂತವಾಗಿ ಸರಿಯಾಗುವಂತದ್ರ ಜೊತೆಗೆ ಭವಿಷ್ಯದ ದೃಷ್ಟಿಕೋನದಲ್ಲಿ ಒಂದು ಒಳ್ಳೆಯ ಚಿಂತನೆ ಇರುತ್ತೆ. ಇನ್ನು ಈ ಸಮಾಜದ ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಬಾಂಧವ್ಯವನ್ನ ಬೆಳೆಸ್ಕೊತೀರಿ, ಕನೆಕ್ಟ್ ಆಗ್ತೀರಿ, ಹೊಂದಾಣಿಕೆ ಆಗ್ತೀರಿ ಅನ್ನುವಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ಬಂಧುಗಳು, ಮಿತ್ರರು ನಿಮ್ಮ ಕೆಲ ನಿರ್ಣಯಗಳನ್ನ ಖಂಡಿಸುವಂತಹ ಸಾಧ್ಯತೆಗಳಿರುತ್ತೆ. ನಿಮಗೆ ತೀರಾ ಬೇಕಾದವರು, ಸ್ನೇಹಿತರು, ರಿಲೇಷನ್ ಅಲ್ಲಿ ಇರ್ತಕ್ಕಂಥವ್ರು, ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳ ಬಗ್ಗೆ, ನೀವು ಇಡುವಂತ ಹೆಜ್ಜೆಗಳ ಬಗ್ಗೆ ಸ್ವಲ್ಪ ಅವರು ಖಂಡಿಸಬಹುದು ಅಥವಾ ಅದಕ್ಕೆ ಬೆಂಬಲ ಕೊಡದೇ ಇರಬಹುದು, ಅದನ್ನು ವಿರೋಧಿಸುವಂತ ಸಾಧ್ಯತೆಗಳಿರ್ತದೆ. ಆದ್ರೆ ತಲೆ ಕೆಡಿಸ್ಕೋಬೇಡಿ. ನೀವು ಮಾಡುವಂತ ಕೆಲಸ ಸರಿಯಾಗಿದೆಯಾ, ಒಳ್ಳೇದಿದೆಯಾ, ಅದು ಚೆನ್ನಾಗಾಗತ್ತಾ, ನಿಮಗೆ ಕಾನ್ಫಿಡೆಂಟ್ ಇದ್ದೀರಾ, ಧೈರ್ಯವಾಗಿ ಮುನ್ನುಗ್ಗಿ. ಯಾರ ಒಂದು ಅಪ್ಪಣೆಗಾಗಿ ಕಾಯ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ಅದ್ರ ಕಾನ್ಫಿಡೆನ್ಸ್ ಇರಬೇಕು, ಅದು ಬಹಳ ಮುಖ್ಯ. ನಿಮ್ಮಲ್ಲಿ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿ, ಸರಿನಾ ತಪ್ಪ ಮಾಡ್ಬೇಕಾ ಮಾಡಬಾರ್ದಾ, ಇದ್ರ ಬಗ್ಗೆ ಒಂದು ಯೋಚನೆಯನ್ನ ಮಾಡಿಕೊಂಡು ನೀವು ಅದ್ರಲ್ಲಿ ಮುನ್ನುಗ್ಗಿದ್ರೆ ಖಂಡಿತ ನೀವು ಅದರಲ್ಲಿ ಯಶಸ್ಸನ್ನ ಕಾಣುವಂತಹ ಎಲ್ಲ ಸಾಧ್ಯತೆಗಳು ನಿಮಗೆ ಕಂಡು ಬರುವಂತದ್ದು.
ಇನ್ನು ನಿಮ್ಮ ನಿರ್ಣಯಕ್ಕೆ ನೀವು ಬದ್ಧರಾಗಿರ್ಬೇಕು. ಎಸ್ ನೋ ಸಿಚುವೇಶನ್ ಇರಬಾರ್ದು. ಯಾರೇನೋ ಹೇಳ್ತಾ ಇದಾರೆ ಅಂತ ಒಂದು ಮಾತ್ರಕ್ಕೆ ನಿರ್ಧಾರ ಬದಲಾಯಿಸಬಾರ್ದು, ಭಯ ಪಡಬಾರ್ದು, ಆತಂಕ ಪಡಬಾರ್ದು, ಮುಂದಿಟ್ಟಿರುವಂತ ಹೆಜ್ಜೆಯನ್ನ ಹಿಂದಿಡಬಾರ್ದು. ಇಡೋದಕ್ಕಿಂತ ಮೊದಲು 10 ಸಲ ಯೋಚನೆ ಮಾಡಬೇಕು. ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ತಿಂಗಳಲ್ಲಿ ಬಹಳ ಅದ್ಭುತವಾದ ಫಲಗಳು ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಕುಂಭರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಈ ತಿಂಗಳ ಒಂದು ಕೊನೆಯಲ್ಲಿ ಕುಟುಂಬದವರೊಂದಿಗೆ ಒಂದು ಸಂತಸದ ಕ್ಷಣವನ್ನ ಕಳೆಯುವಂತ ಸಾಧ್ಯತೆ ಇದೆ. ಎಲ್ಲೋ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗ್ಬೋದು, ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳ ಭೇಟಿ ಆಗ್ಬೋದು, ಒಂದು ದೇವರ ದರ್ಶನ ಮಾಡಬಹುದು, ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಬೋದು. ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಬದಲಾವಣೆಗಳು ಈ ತಿಂಗಳಲ್ಲಿ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ವೃತ್ತಿಯಲ್ಲಿ ಸರಿಯಾಗಿರ್ತಕ್ಕಂಥ ಯೋಜನೆಯಿಂದ ನಿಮಗೆ ಸಂತಸ ಆಗುತ್ತೆ. ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ನೀವು ನಿಮ್ಮ ವೃತ್ತಿ ಜೀವನವನ್ನು ಸರಿಯಾಗಿ ನಿಭಾಯಿಸಿದೆ ಆದ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಅನ್ನ ಕಾಣುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರುವಂತದ್ದು. ಆಧ್ಯಾತ್ಮಿಕ ಸಾಧನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ನೀವು ಯಾವುದೋ ಒಂದು ಕ್ಷೇತ್ರದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡುವಂತ ಸಾಧ್ಯತೆ. ಇನ್ನು ಮಕ್ಕಳು ವಾಹನ ಚಾಲನೆ ಮಾಡುವುದರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ, ವಯಸ್ಸಿಗೆ ಬಂದಿದ್ದಾರೆ, ಅವರು ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಅವರ ಬಗ್ಗೆ ಗಮನ ಹರಿಸುವಂತ ಪ್ರಯತ್ನವನ್ನ ಮಾಡಿ. ವಾಹನ ಸರಿಯಾಗಿ ಚಾಲನೆ ಮಾಡದೇ ಇದ್ದಾಗ ವಾಹನವನ್ನ ಕೈಗೆ ಕೊಡಬೇಡಿ. ಇನ್ನು ಶುಭ ಸುದ್ದಿಯಿಂದ ಬಹಳಷ್ಟು ಉತ್ಸಾಹ ನಿಮಗಾಗುತ್ತೆ, ಸಂತಸ ನಿಮಗಾಗುತ್ತೆ, ಖುಷಿ ಆಗುತ್ತೆ. ಇನ್ನು ಶತ್ರುಗಳು ಸಮಸ್ಯೆ ಉಂಟು ಮಾಡಿದ್ರು ಕೂಡ ಅವರ ಮೇಲೆ ನಿಮ್ಮ ಹಿಡಿತ ಇರುತ್ತೆ, ಧೈರ್ಯ ಇರುತ್ತೆ, ಶೌರ್ಯ ಇರುತ್ತೆ, ಸಾಹಸ ಇರುತ್ತೆ, ಬಲ ಇರುತ್ತೆ, ಮಾನಸಿಕ ಸ್ಥೈರ್ಯ ಅದಕ್ಕಾಗಿನೇ ಬೇಕು. ಅವಾಗ ನೀವು ಶತ್ರುಗಳನ್ನು ಕೂಡ ಜಯಿಸುವಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿ ಬರುವಂತದ್ದು. ರಹಸ್ಯ ಮೂಲಗಳಿಂದ ನಿಮಗೆ ಧನ ಲಾಭ ಆಗುತ್ತೆ. ಯಾವುದೋ ಒಂದು ಒಳ್ಳೆಯ ಮೂಲದಿಂದ ನಿಮಗೆ ಧನದ ಆಗಮನ ಆಗುವಂತದ್ದು, ಧನದ ಒಂದು ಉಪಯೋಗ ನಿಮಗೆ ಖಂಡಿತ ಆಗುವಂತ ಸಾಧ್ಯತೆ ಇದೆ. ಇನ್ನು ಮಿತ್ರರಿಂದ ನೆರವು ಸಿಗುತ್ತೆ. ನಿಮಗೆ ತೀರಾ ಖಾಸಗಿ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿಂದ, ಆತ್ಮೀಯರಿಂದ, ಬಂಧುಗಳಿಂದ ನಿಮಗೆ ಉಪಯೋಗ ಆಗುವಂತಹ ಸಾಧ್ಯತೆಗಳು ಕಂಡು ಬರುವಂತದ್ದು. ನಿಮ್ಮ ಹಳೆಯ ರಹಸ್ಯಗಳು ಹೊರಬಂದು ನಿಮಗೆ ಭಯ ಆಗಬಹುದು, ಮಾನಸಿಕ ಕಿರಿಕಿರಿ ಆಗಬಹುದು. ಹಾಗಾಗಿ ನಿಮ್ಮ ಗುಪ್ತ ವಿಚಾರಗಳು, ಗುಪ್ತ ಯೋಚನೆಗಳು, ಗುಪ್ತ ಪ್ರಶ್ನೆಗಳು ಬೇರೆಯವರ ಮುಂದೆ ಹೇಳಬಾರದು, ಹಂಚ್ಕೋಬಾರದು. ಹಂಚ್ಕೊಂಡ್ರೆ ಬರುವಂತ ದಿನಗಳಲ್ಲಿ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ರಿಂದ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಸಂಗಾತಿಯ ಬೆಂಬಲ ಇರುತ್ತೆ. ನಿಮ್ಮ ಪತ್ನಿ, ನಿಮ್ಮ ಪತಿಯ ಬೆಂಬಲ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಸಮಾರಂಭದಲ್ಲಿ ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ಈ ತಿಂಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು, ಅದರಿಂದನೂ ಕೂಡ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ನೀವು ಇಚ್ಛಿಸಿರುವಂತಹ ಕೆಲಸ ಕಾರ್ಯಗಳು ಇಚ್ಛಿಸಿರುವಂತಹ ರೀತಿಯಲ್ಲಿ ಆಗುತ್ತೆ. ನೀವು ಪ್ರಮೋಷನ್ ಅಥವಾ ಇನ್ನಿತರ ಯಾವುದೋ ಒಂದು ನಿಮ್ಮ ಮನಸ್ಸಿನ ರೀತಿಯಲ್ಲಿ ಇರಬೇಕು ಕೆಲಸ ಅಂತಂದ್ರೆ ಆ ನಿಟ್ಟಿನಲ್ಲಿ ನಿಮಗೆ ಸಕ್ಸಸ್ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಕೆಲಸಗಳಲ್ಲಿ ನಿಮಗೆ ಪ್ರತಿಷ್ಠೆ, ಗೌರವ, ಸನ್ಮಾನಗಳು, ಆಧಾರಗಳು ನಿಮಗೆ ಸಿಗುವಂತದ್ದು. ಇನ್ನು ಸಮಸ್ಯೆಗಳು ಏನಾದ್ರೂ ಇದ್ರೂ ಕೂಡ ಈ ತಿಂಗಳಲ್ಲಿ ಪರಿಹರಿಸಿಕೊಂಡು ಮುಂದೆ ಹೋಗುವಂತಹ ಒಂದು ರೀತಿ, ಒಂದು ಯೋಚನೆ ತುಂಬಾ ಅದ್ಭುತವಾಗಿರುವಂತದ್ದು ಈ ತಿಂಗಳಲ್ಲಿ. ಇನ್ನು ಕೆಲಸದಲ್ಲಿ ಸಾಕಷ್ಟು ಅಡೆತಡೆಗಳಿದ್ರು ಕೂಡ ಅದನ್ನ ಸರಿ ಮಾಡಿಕೊಂಡು ಒಳ್ಳೆ ನಿಟ್ಟಿನಲ್ಲಿ, ಒಳ್ಳೆ ದಾರಿಯಲ್ಲಿ ಅದನ್ನು ನಿಭಾಯಿಸುವಂತಹ ಸಾಧ್ಯತೆಗಳಿದೆ. ಇನ್ನು ಧನ ಲಾಭಗಳಿಗೆ ಏನೂ ಕೊರತೆ ಇಲ್ಲ. ಬಂದಿರುವಂತದ್ದನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ಬಹಳ ಮುಖ್ಯವಾಗಿ ಸ್ವಲ್ಪ ಹಣಕಾಸಿನ ಎಚ್ಚರಿಕೆ, ಮಾನಸಿಕವಾಗಿರ್ತಕ್ಕಂಥ ಎಚ್ಚರಿಕೆ, ಈ 2 ಎಚ್ಚರಿಕೆಗಳನ್ನ ಪ್ರಮುಖವಾಗಿ ನೀವು ಈ ತಿಂಗಳಲ್ಲಿ ಪಾಲಿಸಿದ್ದೆ ಆದ್ರೆ ಬಹಳ ಅದ್ಭುತವಾದ ಫಲಗಳು ನಿಮ್ಗೆ ಈ ತಿಂಗಳಲ್ಲಿ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ನಮ್ಮ ಆಶೆ ಏನು ಅದೇ. ಆದ್ರೆ ಒಳ್ಳೆ ಫಲ ಸಿಗೋದಕ್ಕೆ ನಿಮಗೆ ಪರಿಹಾರಗಳು ಬೇಡವೆ? ಪರಿಹಾರಗಳು ಬೇಕೇ ಬೇಕು. ಆ ಪರಿಹಾರಗಳನ್ನ ತಿಳಿಸೋದಕ್ಕಿಂತ ಮುಂಚೆ ನಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಪರಿಹಾರ ಅಂತ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಕುಂಭರಾಶಿಯವರು ಆಗಸ್ಟ್ ತಿಂಗಳಲ್ಲಿನ ಪರಿಹಾರವನ್ನು ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆರಾಧನೆಯನ್ನ ಮಾಡತಕ್ಕಂಥದ್ದು. ಇನ್ನು ಶ್ರೀ ಮಹಾರುದ್ರನಿಗೆ ದೀಪ ಸೇವೆಯನ್ನ ಮಾಡತಕ್ಕಂಥದ್ರಿಂದ ಬಹಳ ಅದ್ಭುತವಾಗಿರತಕ್ಕಂತ ಫಲಗಳು ನಿಮಗೆ ಸಿಗುವಂತದ್ದು. ಒಳ್ಳೆ ಫಲಗಳು ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.